ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಮಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಾಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ ಮಾರ್ಚ್ ತಿಂಗಳ ಕೊನೆಯ ವಾರದ ದ್ವಾದಶ ಫಲಾಫಲಗಳನ್ನು ತಿಳ್ಕೊಳ್ಳೋಣ. ಯಾರ್ಯಾರಿಗೆ ಈ ವಾರದಲ್ಲಿ ಹುಟ್ಟುಹಬ್ಬ ಇದೆ ಅಥವಾ ಆನಿವರ್ಸರಿ ಇದೆ, ವಿವಾಹದ ಆನಿವರ್ಸರಿ ಇದೆ, ಎಲ್ಲರಿಗೂ ಶುಭವಾಗಲಿ, ಸಮೃದ್ಧಿ ಕೊಡಲಿ ಭಗವಂತ ಅಂತ ಕೇಳಿಕೊಂಡು ಈ ದ್ವಾದಶ ಫಲಗಳನ್ನು ಶುರು ಮಾಡೋಣ. ರಾಶಿ ಫಲಗಳನ್ನ ಮೊದಲನೇದಾಗಿ ಮೇಷರಾಶಿ. ಈಗ ಮೇಷರಾಶಿಯವರಿಗೆ ಈ ವಾರದ ಮೊದಲನೇ ಭಾಗದಲ್ಲಿ ಅಂದರೆ 1-2-3 ದಿನದಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡ್ತೀಯನೋ ಧನುರ್ರಾಶಿ ಅಥವಾ ಮಕರ ರಾಶಿಯಲ್ಲಿ, ಆಗ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರುತ್ತೆ, ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ನಮಗೆ ಕುಜ 3ರಲ್ಲಿದ್ದು ಧೈರ್ಯ ಸ್ಥೈರ್ಯ ಎಲ್ಲ ಕೊಟ್ಟರು ಪಂಚಮಾಧಿಪತಿ ಅಂದರೆ ಇಂಟೆಲೆಕ್ಚುಯಲ್ ನಿಮ್ಮ ಕ್ರಿಯಾಶೀಲತೆ ಆದಂಥ ಅಥವಾ ನಿಮ್ಮ ತಂದೆ ಅಥವಾ ಮೇಲಧಿಕಾರಿಗಳ ಒತ್ತಡ ಜಾಸ್ತಿ ಇರುತ್ತೆ. ಯಾಕೆಂದರೆ ರವಿ ಯಾವಾಗ 12ನೇ ಮನೆಯಲ್ಲಿ ರಾಹು ಜೊತೆ ಇರ್ತಾನೋ ಆಗಾಗ ಮೇಲಧಿಕಾರಿಯಿಂದ ಒತ್ತಡಗಳಿರುತ್ತೆ. ಬಟ್ ವಾರಾಂತ್ಯದಲ್ಲಿ ಸುಖಮವಾಗಿರುತ್ತೆ. ಕುಟುಂಬ ಸಮೇತವಾಗಿ ವಾಯು ವಿಹಾರ, ವಿಶ್ರಾಂತಿಗೋಸ್ಕರ ಹೋಗೋದು, ಹೊಸ ಬಟ್ಟೆಗಳು ಖರೀದಿ. ಯಾಕಂದರೆ ಶುಕ್ರ 2ನೇ ಮನೆ ಅಧಿಪತಿ 12ರಲ್ಲಿದ್ದಾಗ ಬಟ್ಟೆ ಹೊಸ ವಸ್ತ್ರಗಳನ್ನ ಖರೀದಿ ಮಾಡೋದು ಅಥವಾ ಮನೆಗೆ ಬೇಕಾದಂಥ ಐಷಾರಾಮಿ ವಸ್ತುಗಳು ಖರೀದಿ ಕೂಡ ಸಾಧ್ಯತೆಗಳಿದೆ. ಸೊ ಇವಾಗ ವಾರಾಂತ್ಯದಲ್ಲಿ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರ ಭೇಟಿ ಸಾಧ್ಯ ಇದೆ. ಸಹೋದರ ಒಡ ಹುಟ್ಟಿದವರು ಕುಜ 3ರಲ್ಲಿದ್ದಾಗ ಒಡ ಹುಟ್ಟಿದವರಿಂದ ಸಹಾಯ ಅಥವಾ ಅವ್ರ ಜೊತೆ ಸೇರಿ ಒಳ್ಳೆ ಕಾಲ ಕಳೆಯುವಂಥ ಸಮಯ ಕೂಡ ಬರುತ್ತೆ. ಮತ್ತು ಇವಾಗ ನಮಗೆ 6ರಲ್ಲಿ ಕೇತು ಇದೆ. ಕೇತು ಮೇಲೆ ಗುರು ದೃಷ್ಟಿ ಇದ್ರೂ ಕೂಡ ಮನೆಯಲ್ಲಿ ಏನಾದರೂ ಸಾಕು ಪ್ರಾಣಿಗಳಿದ್ರೆ ಅದರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ಅದು ಖರ್ಚು ಬರುವಂಥ ಸಾಧ್ಯತೆಗಳಿರುತ್ತೆ. ನಂತರ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇವಾಗ ನಮ್ಗೆ ಯಾವಾಗ ಶುಕ್ರನ ಜೊತೆ ರಾಹು ಸೇರ್ಕೊತೋ ಏನಾದರೂ ವ್ಯಾಪಾರ ಮಾಡಬೇಕು ಅಂದರೆ 7ನೇ ಮನೆ ಜೊತೆ 12ರಲ್ಲಿ ಉಚ್ಚನಾಗಿರೋದ್ರಿಂದ ಹೂಡಿಕೆ ಮಾಡೋ ಸಾಧ್ಯತೆ ಇರುತ್ತೆ. ವ್ಯಾಪಾರದಲ್ಲಿ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದು ಅಂದರೆ ದೊಡ್ಡದು ಮಾಡೋ ಕಡೆ ವಿಚಾರ ಬರ್ತಾ ಇರುತ್ತೆ. ಅದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತಿರುತ್ತೆ. ಬಟ್ ಮುಂಬರುವ ದಿನಗಳಲ್ಲಿ ನಿಮಗೆ ಮುಂದಿನ ತಿಂಗಳಿಂದ ಸಾಡೆ ಶುರು ಆಗ್ತಿರೋದ್ರಿಂದ ಹೆಚ್ಚಿನ ಹೂಡಿಕೆ ಮಾಡಬೇಡಿ. ತಕ್ಕಮಟ್ಟಿಗೆ ಯೋಚನೆ ಮಾಡಿ ಕೆಲಸ ಮಾಡಿ. ಇಲ್ಲ ಅಂದರೆ ಮತ್ತೆ ಸಾಡೆ ಪ್ರಾರಂಭ ಆಗ್ತಿರೋದ್ರಿಂದ ನಿಮಗೆ ನೋವಾಗೋ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸೊ ಯೋಚನೆ ಮಾಡಿ ಕೆಲಸ ಮಾಡಿ. ಈಗ ಗುರುಬಲ ಇದೆ, ಎಲ್ಲ ಗ್ರಹಗಳು ನಿಮ್ಮ ಬಲವಾಗಿದೆ. 12ರ ಶುಕ್ರ ಕೂಡ ರಾಹು ಜೊತೆ ಇರೋದ್ರಿಂದ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆ ನಿಮಗೆ ಯೋಚನೆ ಬರ್ತಾ ಇರುತ್ತೆ. ಅಥವಾ ವಾಹನ ಖರೀದಿ ಮಾಡೋಣ, ಗೃಹ ನಿರ್ಮಾಣ ಮಾಡೋಣ, ಇವೆಲ್ಲ ಯೋಚನೆ ಬರ್ತಾ ಇರುತ್ತೆ. ಅದಕ್ಕೆ ಹೆಚ್ಚಿನ ಸಾಲಕ್ಕೆ ಸಿಗಾಕೋಬೇಡಿ. ಸೊ ಓವರ್ ಆಲ್ಗೆ ನಿಮಗೆ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳ್ಬೋದು. ಅದರಲ್ಲೂ ವಾರಾಂತ್ಯದಲ್ಲಿ ಸುಖಮಯವಾಗಿರುತ್ತೆ. ಈ ವಾರ ಇವ್ರಿಗೆ ಯಾವ ಥರ ಮಂತ್ರ ಬರುತ್ತೆ ಅಂದರೆ ಸೂರ್ಯ 12ರಲ್ಲಿರೋದಕ್ಕೆ ರಾಹು ಜೊತೆಗೆ ಓಂ ಆದಿತ್ಯಾಯ ವಿದ್ಮಹೆ ಮಾರ್ಥಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಆದಿತ್ಯಾಯ ವಿದ್ಮಹೆ ಮಾರ್ಥಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಮಂತ್ರ ಹೇಳ್ಕೊಳೋದ್ರಿಂದ ಇವರಿಗೆ ಸ್ವಲ್ಪ ಮೇಲಧಿಕಾರಿಯಿಂದ ತಕ್ಕಮಟ್ಟಿಗೆ ತೊಂದರೆಗಳು ಕಡಿಮೆ ಆಗಿ ಸುಖಮಯವಾಗಿರುತ್ತೆ. ಆದರೂ 12ರಲ್ಲಿ ರಾಹು ಇರೋದ್ರಿಂದ ದುರ್ಗಾದೇವಿ ಅರ್ಚನೆ ಮಾಡಿಸೋದಾಗಲಿ ಅಲ್ಲಿ ನಿಮ್ಮ ಹೆಸರಲ್ಲಿ ಅಥವಾ ದುರ್ಗಾದೇವಿ ದೇವಸ್ಥಾನಗಳಿಗೆ ಭೇಟಿ ಕೊಡೋದ್ರಿಂದ, ಉದ್ದಿನ ಬೇಳೆ ದಾನ ಕೊಡೋದ್ರಿಂದ ಈ ವಾರದಲ್ಲಿ ನಿಮಗೆ ಸುಖಮಯವಾಗಿರುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.